ನಮಸ್ಕಾರಗಳಿರಿ. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಕಂಪನಿಯ ಮರ್ಜರ್ ಬಗ್ಗೆ ಕವರ್ ಮಾಡಿದ್ದೆ. ಅದಕ್ಕೆ ಸಾಕಷ್ಟು ಜನ ಪ್ರಶ್ನೆಗಳನ್ನ ಮಾಡಿದಿರಿ. ನನ್ನ ಹತ್ರ ಎಷ್ಟು ಶೇರ್ ಇದೆ, ಅಷ್ಟು ಶೇರ್ ಇದೆ, ನನಗೆ ಎಷ್ಟು ಸಿಗುತ್ತೆ, ಈ ಬಗ್ಗೆ ಪ್ರಶ್ನೆಗಳನ್ನ ಮಾಡಿದಿರಿ. ಈ ವಿಡಿಯೋದಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ, ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಇನ್ನು ಹಲವು ಸುದ್ದಿಗಳು ಬಂದಿದ್ದಾವೆ. ಈವನ್ ಇವಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಸುದ್ದಿ ಬಂದಿದೆ. ಆ ಎಲ್ಲ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ವೆಲ್ತೋರಿಯಾ ಚಾನಲ್ ಅಲ್ಲಿ ನಿನ್ನೆ ಜಿಯೋ ಪ್ಲಾಟ್ಫಾರ್ಮ್ಸ್ IPO ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಈ ವಿಡಿಯೋನ ಇದರಲ್ಲಿ ಜಿಯೋ IPO ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕವರ್ ಮಾಡಿದ್ವಿ. ಇಲ್ಲಿವರೆಗೂ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಅದನ್ನ ಮಿಸ್ ಮಾಡದೆ ನೋಡಿ. ಜೊತೆಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ಮೇ ಬಿ ಮುಂದೆ ಬೇರೆ ವಿಷಯಗಳನ್ನ ಕವರ್ ಮಾಡುವಾಗ ನಮ್ಗದು ಸಹಾಯ ಆಗ್ಬೋದು. ಇದರ ಲಿಂಕ್ ನಿಮ್ಗೆ ಇಲ್ಲೇ ಪೋಸ್ಟ್ ಸೆಕ್ಷನ್ ಗೆ ಬಂದ್ರೆ ಇಲ್ಲಿ ಸಿಗುತ್ತೆ. ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಇದೆ. ಜೊತೆಗೆ ಆ ಚಾನಲ್ ಅನ್ನು ಕೂಡ ಫಾಲೋ ಮಾಡಿ ಒಂದಷ್ಟು ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ. ಮೇ ಬಿ ಅದು ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗಿರಬಹುದು. ಮೊದಲಿಗೆ PFC ಹಾಗೂ REC ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಈ ಎರಡು ಕಂಪನಿಗಳು ಮರ್ಜ್ ಆಗ್ತಾ ಇದಾವೆ. ಅಂದ್ರೆ PFC ಇರುತ್ತೆ, REC PFC ಅಲ್ಲಿ ಮರ್ಜ್ ಆಗುತ್ತೆ. ಇದ್ರ ಬಗ್ಗೆ ಈ ಹಿಂದೆನೆ ಅನೌನ್ಸ್ಮೆಂಟ್ ಬಂದಿತ್ತು. ಅದನ್ನ ನಾನು ಕೂಡ ಕವರ್ ಮಾಡಿದ್ದೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಈಗ ಸ್ವಾಪ್ ರೇಷಿಯೋ ಅನೌನ್ಸ್ ಆಗಿದೆ. ಇನ್ ಕೇಸ್ ನಿಮ್ಮ ಹತ್ರ REC ಯ 100 ಶೇರ್ಗಳಿದ್ರೆ PFC ಯ 88 ಶೇರ್ಗಳು ಸಿಗುತ್ತೆ ಆಫ್ಟರ್ ಮರ್ಜರ್. ಇದಕ್ಕೆ ಇನ್ನೂ ಒಂದಷ್ಟು ಸಮಯ ತಗೊಳುತ್ತೆ. ಇಮಿಡಿಯೇಟ್ಲಿ ಏನಾಗುವಂತದ್ದಲ್ಲ, ಇನ್ನೊಂದಷ್ಟು ಸಮಯ ತಗೊಳುತ್ತೆ. ಬಟ್ ಈಗ ಪ್ರಶ್ನೆ ಬರ್ತಿರೋದೇನಂದ್ರೆ, ಕಂಪನಿ ಸ್ವಾಪ್ ರೇಷಿಯೋ 100 ಶೇರ್ಗಳಿಗೆ 80 ಅಂತ ಅನೌನ್ಸ್ ಮಾಡಿದೆ. ಬಟ್ ನನ್ನ ಹತ್ರ 10 ಇದೆ, 15 ಇದೆ, 20 ಇದೆ, 50 ಇದೆ, ನನಗೆ ಎಷ್ಟು PFC ಶೇರ್ಗಳು ಸಿಗುತ್ತೆ? ಈ ರೀತಿಯ ಪ್ರಶ್ನೆಗಳು ಬರ್ತಿದ್ದಾವೆ. ನಾನು ಇವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಅಂತ. ಬಟ್ ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅದನ್ನ ಲೆಕ್ಕ ಮಾಡ್ಬಿಡೋಣ, ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನಾನೀಗ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ. ಇಲ್ಲೇ ಇದೆ ರೇಷಿಯೋ ನೋಡಬಹುದು. ಶೇರ್ ಸ್ವಾಪ್ ರೇಷಿಯೋ ಆಫ್ 88 PFC ಶೇರ್ಸ್ ಫಾರ್ ಎವರಿ 100 REC ಶೇರ್ಸ್. 100 REC ಇದ್ರೆ 88 PFC ಸಿಗುತ್ತೆ. ಇಲ್ಲಿ ಪ್ರಶ್ನೆ ಬರ್ತಿರೋದು ಅಂದ್ರೆ, ನನ್ನ ಹತ್ರ 10 ಶೇರ್ ಇದೆ, ನನಗೆ ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದು. 10 ಇದ್ರೆ ನೀವು ಜಸ್ಟ್ 10 ಟೈಪ್ ಮಾಡಿ, ಮಲ್ಟಿಪ್ಲೈಡ್ ಬೈ ಅಂತ ಹಾಕಿ 88 ಅಲ್ವಾ PFC ಇದು. ಇಲ್ಲಿ 0.88 ಹಾಕಿ ಈಕ್ವಲ್ ಮಾಡಿದ್ರೆ ನೋಡಬಹುದು 8.8 ಬಂತು. ನಮ್ಮ ಮಾರ್ಕೆಟ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಫ್ರಾಕ್ಷನ್ಸ್ ಅಲ್ಲಿ ಶೇರುಗಳನ್ನ ಕೊಡೋದಿಲ್ಲ. 1, 2, 3, 4, 5 ಈ ರೀತಿ ಇರುತ್ತೆ. 4.1, 5.1, 5.2 ಈ ರೀತಿ ಇರೋದಿಲ್ಲ. ಹಾಗಾಗಿ ನಿಮ್ಮ ಹತ್ರ 10 ಶೇರ್ ಇದೆ ಅಂದ್ರೆ 8.8 ಬರುತ್ತೆ. ಆಗ ನಿಮ್ಗೆ ಸಿಗೋದು ರೌಂಡ್ ಫಿಗರ್ 8 ಮಾತ್ರ. ಇಲ್ಲಿ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಮಾಡುವಂತ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇರುತ್ತೆ. ಯೂಶುವಲಿ ಕೆಲವು ಕಂಪನಿಗಳು ಮಾಡ್ತವೆ, ಬಟ್ ತುಂಬಾನೇ ಕಡಿಮೆ ಚಾನ್ಸಸ್. ಹಾಗಾಗಿ ಈ ರೀತಿ ಇದೆ ಅಂತಂದ್ರೆ ಏನ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ನಾವು 11ಕ್ಕೆ ಒಂದ್ಸಲ ಲೆಕ್ಕ ಹಾಕೋಣ. 11 ಮಲ್ಟಿಪ್ಲೈಡ್ ಬೈ 0.88, 0.88 ನೋಡ್ಬೋದು. ಅಗೇನ್ 11 ಇದ್ರು ಕೂಡ 9.68 ಬರುತ್ತೆ. ಅವಾಗ್ಲೂ 9 ಸಿಗೋದು, 0.68 ಬರೋದಿಲ್ಲ. ನಿಮ್ಗೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಕಡಿಮೆ ಆಗೋದ್ರಿಂದ ನಷ್ಟ ಆಗುತ್ತೆ. ರೌಂಡ್ ಫಿಗರ್ ರೇಷಿಯೋ ಏನ್ ಬರುತ್ತೆ ಅದನ್ನ ಇಟ್ಕೊಂಡ್ರೆ ಬೆಟರ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ 10 ಇದೆ, ಅದ್ರ ಬದಲಿಗೆ 9 ಇದೆ ಅಂತ ಇಟ್ಕೊಳ್ಳಿ. 9.88, ಸೊ ಈಗ ಎಷ್ಟಾಗುತ್ತೆ? 7.92. ಅಗೇನ್ ಇಲ್ಲೂ ರೌಂಡ್ ಫಿಗರ್ ಬರೋದಿಲ್ಲ. ನಿಮ್ಗೆ ಅವಾಗ 7 ಸಿಗುತ್ತೆ ಅಷ್ಟೇ, 8 ಸಿಗೋದಿಲ್ಲ. ಸೊ ಈ ರೀತಿ ನೀವು ಲೆಕ್ಕ ಹಾಕೊಳ್ಳಿ. ಒಂದು ಆ ಪ್ರಪೋರ್ಷನೇಟ್ ಅಲ್ಲಿ ಮ್ಯಾಚ್ ಆಗಂಗಿರ್ಬೇಕು. ಫಾರ್ ಎಕ್ಸಾಂಪಲ್ 15 ಇದೆ ಅಂದ್ಕೊಳ್ಳಿ. 15 ಮಲ್ಟಿಪ್ಲೈಡ್ ಬೈ 0.88 ಅದು 3 ಆಯ್ತು, 13.2. ಪರವಾಗಿಲ್ಲ, ಜಸ್ಟ್ 0.2 ಡಿಫರೆನ್ಸ್ ಆಗುತ್ತೆ. ಬಟ್ ಸ್ಟಿಲ್ ಇದು ನಿಮ್ಗೆ ನಷ್ಟವನ್ನು ಉಂಟು ಮಾಡುತ್ತೆ. ಇನ್ನು ಕೆಲವರು ಕಮೆಂಟ್ ಮಾಡಿದಿರಿ 50 ಇದೆ ಅಂತ. 50 ಮಲ್ಟಿಪ್ಲೈಡ್ ಬೈ 0.88 ಎಷ್ಟಾಯ್ತು? 44. 50 ಇರೋರಿಗೆ ಸಮಸ್ಯೆ ಇಲ್ಲ, 44 ಬಂದ್ಬಿಡುತ್ತೆ. ಇನ್ನು ಫಾರ್ ಎಕ್ಸಾಂಪಲ್ 75 ಇದೆ ಅಂದ್ಕೊಳ್ಳಿ. 75 ಮಲ್ಟಿಪ್ಲೈಡ್ ಬೈ 0.88 66. 75 ಇದ್ರೂ ಕೂಡ ಸಮಸ್ಯೆ ಇಲ್ಲ. ಸೊ ಈ ರೀತಿ ಕರೆಕ್ಟ್ ನಂಬರ್ ಬರುವಷ್ಟನ್ನ ಇಟ್ಕೊಳ್ಳಿ. ಸೊ ಇಲ್ಲಿ 2 ಆಯ್ಕೆ ಇದೆ ನಿಮ್ಗೆ. ಒಂದು ಸರಿಯಾದ ಅಡ್ಜಸ್ಟ್ಮೆಂಟ್ ರೇಷಿಯೋಗೆ ಬೇಕಾದಷ್ಟು ಶೇರುಗಳನ್ನ ಇಟ್ಕೊಳ್ಳೋದು, ಇಲ್ಲ ತಗೋಬೇಕು ಅಥವಾ ಮಾರ್ಬೇಕು, ಎರಡರಲ್ಲೊಂದು ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲೇ ನಾವು 75ಕ್ಕೆ ಲೆಕ್ಕ ಮಾಡಿದ್ವಲ್ಲ, ಯಾರ ಹತ್ರನೋ 73 ಇದೆ ಅಂದ್ಕೊಳ್ಳಿ. +2 ಮಾಡ್ಕೊಂಡ್ರೆ 75 ಆಗುತ್ತೆ. ಇಲ್ಲ ಇನ್ನೊಬ್ರು ಯಾರ ಹತ್ರನೋ 78 ಇದೆ ಅಂದ್ಕೊಳ್ಳಿ. -3 ಮಾಡ್ಕೊಂಡ್ರೆ 75 ಆಗುತ್ತೆ. ಸೊ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೇ ನಾವು. ಯಾಕಂದ್ರೆ ಅವ್ರೇನು ಅಡ್ಜಸ್ಟ್ ಮಾಡೋದಿಲ್ಲ, ನಾವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಲೆಕ್ಕಾಚಾರ ಗೊತ್ತಾಯ್ತಲ್ಲ. ನಿಮ್ಮ ಹತ್ರ ಎಷ್ಟು ಶೇರ್ ಇದೆ ಟೈಪ್ ಮಾಡಿ. 85 ಮಲ್ಟಿಪ್ಲೈಡ್ ಬೈ 0.88 ಹಾಕಿ, ನಿಮ್ಗೆ ಬಂದ್ಬಿಡುತ್ತೆ. ಸೊ ಈ ರೀತಿ ಫ್ರಾಕ್ಷನ್ ಅಲ್ಲಿ ಇರೋದು ಬೇಡ, ರೌಂಡ್ ಫಿಗರ್ ಬರಬೇಕು. ಅದು 75 ಬರ್ಬೋದು, 80 ಬರ್ಬೋದು, 88 ಬರ್ಬೋದು, 60 ಬರ್ಬೋದು, 65 ಬರ್ಬೋದು. ಸೊ ಹೇಗೆ ನಾವು 75 ಕ್ಯಾಲ್ಕುಲೇಟ್ ಮಾಡಿದಾಗ
ಬಂತ ರೌಂಡ್ ಫಿಗರ್, ಈ ರೀತಿ ರೌಂಡ್ ಫಿಗರ್ ಬರಂಗೆ ಇಟ್ಕೊಂಡ್ರೆ ಬೆಟರ್, ನಿಮ್ಗೆ ನಷ್ಟ ಆಗೋದಿಲ್ಲ. ಫ್ರಾಕ್ಷನ್ ಅಲ್ಲಿ ಇದ್ರೆ ಫ್ರಾಕ್ಷನ್ಸ್ ಬರೋದಿಲ್ಲ, ನಿಮ್ಗೆ ರೌಂಡ್ ಫಿಗರ್ ನಂಬರ್ ಬಂದ್ಬಿಡುತ್ತೆ ಹಿಂದಿಂದು, ಮುಂದಿಂದ ಬರಲ್ಲ ಹಿಂದಿಂದ ಬರುತ್ತೆ. ಸೊ ನಿಮ್ಗೆ ಎಲ್ರಿಗೂ ಇರುವಂತ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಈಗ ಈ ರೀತಿ ಲೆಕ್ಕಾಚಾರ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್ ಇದೆ, ಏನ್ ಕನ್ಫ್ಯೂಷನ್ ಇಲ್ಲ. ಬಟ್ ಪ್ಲಸ್ ಆರ್ ಮೈನಸ್ ಮಾಡ್ಕೊಳ್ಬೇಕು ನಾವು ಅಡ್ಜಸ್ಟ್ಮೆಂಟ್ಗೆ ತಕ್ಕಂತೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಟ್ರಂಪ್ ಸೆಂಡ್ಸ್ ಕುಶ್ನರ್ ವಿಟ್ಕಾಫ್ ಟು ದೋಹಾ ಆಸ್ US ಇರಾನ್ ಟಾಕ್ಸ್ ರೇಸ್ ಟು ಸೇವ್ ಹಾರ್ಮುಜ್ ಸೀಸ್ಫೈರ್. ಅಂದ್ರೆ ನಾಳೆ ದೋಹಾದಲ್ಲಿ 2ನೇ ಸುತ್ತಿನ ಮಾತುಕತೆಗಳು ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿಗೆ ಸ್ಟೀವ್ ವಿಟ್ಕಾಫ್ ಹಾಗೂ ಜರೆದ್ ಕುಶ್ನರ್ ಅವರನ್ನ ಕಳಿಸ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ನೋಡೋಣ ಇನ್ನು ಅಲ್ಲಿ ಏನೆಲ್ಲ ಮಾತುಕತೆಗಳಾಗುತ್ತೆ, ಜೊತೆಗೆ ಮತ್ತೆ ಯಾವ ಹಂತಕ್ಕೆ ಮಾತುಕತೆ ಹೋಗುತ್ತೆ, ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮೊನ್ನೆ ತಾನೇ 2 ಕಡೆಯಿಂದ ಅಟ್ಯಾಕ್ ಗಳು ಸ್ಟಾರ್ಟ್ ಆಗಿತ್ತು, ಮತ್ತೆ ಫೈನಲಿ ನಿಂತಿದೆ ಆ ಅಟ್ಯಾಕ್ಸ್. ನೋಡೋಣ ನಾಳೆ ಏನಾದ್ರೂ ಮತ್ತೆ ಒಳ್ಳೆ ಡೆವಲಪ್ಮೆಂಟ್ಸ್ ಆಗತ್ತಾ ಅಂತ. ಇನ್ನು ಭಾರತ ಸರ್ಕಾರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ, ನೋಡಬಹುದು. ಇಂಡಿಯಾ ಟು ಲಿಫ್ಟ್ ಪೆಟ್ರೋಲ್ ಡೀಸೆಲ್ ಸೇಲ್ ಕಬ್ಸ್ ಫಾರ್ ಕಮರ್ಷಿಯಲ್ ಬೈಯರ್ಸ್ ಫ್ರಮ್ ಜುಲೈ 1. ಜೂನ್ ಅಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಹಾಕಿತ್ತು ಪೆಟ್ರೋಲ್ ಡೀಸೆಲ್ ಸೇಲ್ ಮಾಡೋ ಬಗ್ಗೆ ಕಮರ್ಷಿಯಲ್ ಬೈಯರ್ಸ್ಗೆ. ಸರ್ಕಾರ ಈಗ ಜುಲೈ 1ರಿಂದ ಆ ರಿಸ್ಟ್ರಿಕ್ಷನ್ಸ್ ಅನ್ನ ತೆಗೀತಾ ಇದೆ. ಇದು ಏನನ್ನ ತೋರಿಸ್ತಿದೆ ಅಂದ್ರೆ, ನಮ್ಗೆ ಪೆಟ್ರೋಲ್ ಡೀಸೆಲ್ ಸಪ್ಲೈಯಲ್ಲಿ ಸಮಸ್ಯೆಗಳಾಗ್ತಿಲ್ಲ ಅಥವಾ ಸಮಸ್ಯೆಗಳಿದ್ರು ಈಗ ಕಡಿಮೆ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಸರ್ಕಾರ ಈ ರೀತಿ ನಿರ್ಧಾರವನ್ನ ತಗೊಳ್ಳೋ ಮೂಲಕ ಒಳ್ಳೆಯ ಬೆಳವಣಿಗೆ, ಫ್ಯೂಯಲ್ ಸಪ್ಲೈಗೆ ಯಾವುದೇ ರೀತಿ ಅಡೆತಡೆಗಳು ಇಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ ಈ ಬೆಳವಣಿಗೆ. ಜೊತೆಗೆ ಮೂಡೀಸ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ನೋಡಬಹುದು. ಆಯಿಲ್ ರಿಸ್ಕ್ ರೈಸ್ ಬಟ್ ಮೂಡೀಸ್ ಸೀಸ್ ಇಂಡಿಯಾ ಹೋಲ್ಡಿಂಗ್ ಫಾರ್ಮ್. ಆಯಿಲ್ ರಿಸ್ಕ್ ಜಾಸ್ತಿ ಆಗಿರೋ ಬಗ್ಗೆ ಎಲ್ರಿಗೂ ಮಾಹಿತಿ ಇದೆ ಈಗಾಗಲೇ, ಬಟ್ ಮೂಡೀಸ್ ಭಾರತದ ಬಗ್ಗೆ ಸ್ಟಿಲ್ ಕಾನ್ಫಿಡೆಂಟ್ ಆಗಿದ್ದಾರೆ. ಜೊತೆಗೆ ಇದನ್ನು ಭಾರತ ಸಕ್ಸಸ್ಫುಲ್ ಆಗಿ ಎದುರಿಸುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ಕೂಡ ಒಳ್ಳೆಯ ಬೆಳವಣಿಗೆನೆ ನಮಗೆ. ಹಾಗೆ ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಡೆಲ್ಲಿ EV ಪಾಲಿಸಿ ಅನೌನ್ಸ್ ಆಗಿದೆ. ಈಗಾಗಲೇ ಈ ಹಿಂದೆ ಡ್ರಾಫ್ಟ್ ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲೇ ನಾನು ಒಂದು ಡೀಟೇಲ್ಡ್ ವಿಡಿಯೋನ ಕವರ್ ಮಾಡಿದ್ದೆ ಇದಕ್ಕೆ ಸಂಬಂಧಪಟ್ಟಂತೆ. ಈಗ ಕ್ಯಾಬಿನೆಟ್ ಅಪ್ರೂವಲ್ ಅನ್ನ ಕೊಟ್ಟಿದೆ. CM ರೇಖಾ ಗುಪ್ತಾ ಅವರು ಇದ್ರ ಬಗ್ಗೆ ಡೀಟೇಲಿಂಗ್ ಅನ್ನ ಮಾಡಿದ್ದಾರೆ. ಇವತ್ತು ನೋಡಬಹುದು, ₹1 lakh ಸ್ಕ್ರಾಪಿಂಗ್ ಇನ್ಸೆಂಟಿವ್, EV ಸಬ್ಸಿಡೀಸ್ ಅಂಡ್ ನ್ಯೂ ರಿಜಿಸ್ಟ್ರೇಷನ್ ರೂಲ್ಸ್, ಈ ಎಲ್ಲವನ್ನು ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿರುವಂತಹ ಮೇಜರ್ ಡಿಸಿಷನ್ ಗಳೇನು ಅಂತ ನೋಡೋದಾದ್ರೆ, ಮೊದಲಿಗೆ ದ ಪಾಲಿಸಿ ವಿಚ್ ವಿಲ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ ಜುಲೈ 1. ಜುಲೈ 1ನೇ ತಾರೀಕಿಂದಾನೇ ಇದು ಜಾರಿಗೆ ಬರ್ತಾ ಇದೆ, ಅಂದ್ರೆ ನಾಡಿದಿಂದನೇ ಜಾರಿಗೆ ಬರ್ತಾ ಇದೆ. ನೋಡಬಹುದು, ಎಲೆಕ್ಟ್ರಿಕ್ 2 ವೀಲರ್ಸ್ ಸಬ್ಸಿಡೀಸ್ ಏನಿದೆ ಅದನ್ನ ಫೇಸ್ಡ್ ಮ್ಯಾನರ್ ಅಲ್ಲಿ ಕೊಡುವಂತ ನಿರ್ಧಾರವನ್ನು ತಗೊಂಡಿದೆ ಸರ್ಕಾರ. ಎಲೆಕ್ಟ್ರಿಕ್ 2 ವೀಲರ್ ಯಾರೆಲ್ಲ ತಗೊಳ್ತಾರೋ ಅವ್ರಿಗೆ 3 ಫೇಸ್ ಅಲ್ಲಿ ಕೊಡ್ತಾರೆ. ಮೊದಲನೇ ವರ್ಷ 30,000, 2ನೇ ವರ್ಷ 20,000, 3ನೇ ವರ್ಷಕ್ಕೆ 10,000 ಸಬ್ಸಿಡೀಸ್ ಅನ್ನ ಕೊಡ್ತಾ ಇದೆ ಡೆಲ್ಲಿ ಸರ್ಕಾರ. ಜೊತೆಗೆ ಎಲೆಕ್ಟ್ರಿಕ್ 3 ವೀಲರ್ಸ್ ಅನ್ನ ಬೈ ಮಾಡುವಂತವರು ಕೂಡ ಮೊದಲನೇ ವರ್ಷ 50,000, 2ನೇ ವರ್ಷ 40,000, 3ನೇ ವರ್ಷ 30,000 ಕೂಡ ಸಬ್ಸಿಡಿಯನ್ನ ಪಡ್ಕೊಳ್ತಾರೆ. ಇನ್ನು N1 ಕ್ಯಾಟಗರಿ ಎಲೆಕ್ಟ್ರಿಕ್ ಟ್ರಕ್ಸ್ ಅನ್ನ ಪರ್ಚೇಸ್ ಮಾಡುವಂತವ್ರಿಗೆ 1 ಲಕ್ಷದವರೆಗೂ ಕೂಡ ಇನ್ಸೆಂಟಿವ್ ಸಿಗ್ತಾ ಇದೆ. ಇದ್ರ ಜೊತೆಗೆ 2027 ಜನವರಿ 1ನೇ ತಾರೀಕಿಂದ ಡೆಲ್ಲಿಯಲ್ಲಿ ಓನ್ಲಿ ಎಲೆಕ್ಟ್ರಿಕ್ ಆಟೋ ರಿಕ್ಷಾಸ್ ಮಾತ್ರ ರಿಜಿಸ್ಟರ್ ಆಗುತ್ತೆ. CNG ಆಗ್ಲಿ ಅಥವಾ ಪೆಟ್ರೋಲ್ ಆಗ್ಲಿ ಆ ರೀತಿಯ ಆಟೋ ರಿಕ್ಷಾಸ್ ಅನ್ನ ರಿಜಿಸ್ಟರ್ ಮಾಡೋದೇ ಇಲ್ಲ. ಓನ್ಲಿ ಎಲೆಕ್ಟ್ರಿಕ್ ಆಟೋ ರಿಕ್ಷಾಸ್ ಮಾತ್ರ ರಿಜಿಸ್ಟರ್ ಆಗುತ್ತೆ. ಅದ್ರ ಜೊತೆಗೆ ಓನ್ಲಿ ಎಲೆಕ್ಟ್ರಿಕ್ 2 ವೀಲರ್ಸ್ ರಿಜಿಸ್ಟರ್ ಆಗೋಕೆ ಸ್ಟಾರ್ಟ್ ಆಗೋದು ಏಪ್ರಿಲ್ 1, 2028 ಇಂದ. ಅಲ್ಲಿವರೆಗೂ 2 ವೀಲರ್ ರಿಜಿಸ್ಟ್ರೇಷನ್ ಆಗುತ್ತೆ. ಬಟ್ ಏಪ್ರಿಲ್ 1, 2028ರಿಂದ ಮುಂದಕ್ಕೆ ಓನ್ಲಿ ಎಲೆಕ್ಟ್ರಿಕ್ 2 ವೀಲರ್ಸ್ ಮಾತ್ರ ರಿಜಿಸ್ಟರ್ ಆಗುತ್ತೆ. ಎಲೆಕ್ಟ್ರಿಕ್ 2 ವೀಲರ್ಸ್ಗೆ ಸಮಯ ಕೊಟ್ಟಿದ್ದಾರೆ. ಬಟ್ ಆಟೋ ರಿಕ್ಷಾಸ್ಗೆ ಡಿಸೆಂಬರ್ 31 ಆಗಬೇಕು. CNG ವೆಹಿಕಲ್ಸ್ ಏನಾದ್ರು ರಿಜಿಸ್ಟರ್ ಮಾಡೋದಾದ್ರೆ ಅಥವಾ ಬೇರೆ ಇದನ್ನ, ಆ ನಂತರ ಓನ್ಲಿ ಎಲೆಕ್ಟ್ರಿಕ್ 3 ವೀಲರ್ಸ್ ಮಾತ್ರ ರಿಜಿಸ್ಟರ್ ಆಗುತ್ತೆ. ಇದಕ್ಕಾಗಿ ಸುಮಾರು 15,000 ಕೋಟಿಯನ್ನ ಸರ್ಕಾರ ಹೂಡಿಕೆ ಮಾಡ್ತಾ ಇದೆ ನೆಕ್ಸ್ಟ್ 4 years ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನ ಪ್ರಮೋಟ್ ಮಾಡ್ಲಿಕ್ಕೆ. ಸೊ ಈ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ. ಜೊತೆಗೆ BS4 ಕಾರ್ ಏನಾದ್ರು ಇದ್ರೆ ಆ ಓನರ್ಸ್ ಏನಾದ್ರು ಆ ಕಾರನ್ನ ಸ್ಕ್ರಾಪ್ ಮಾಡಿದ್ರೆ ಅದಕ್ಕೆ ಅಪ್ ಟು 1 lakh ವರೆಗೂ ಕೂಡ ಇನ್ಸೆಂಟಿವ್ ಅನ್ನ ಕೊಡುವಂತ ನಿರ್ಧಾರವನ್ನ ಮಾಡಿದೆ. ಜೊತೆಗೆ ಹಳೆಯ 4 ವೀಲರ್ಸ್ ಅನ್ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿ ಸ್ವಿಚ್ ಮಾಡ್ಕೊಂಡ್ರೆ, ಅಂದ್ರೆ ಹಳೆ ಕಾರನ್ನ ಮಾರಿ ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ರೆ ಅದಕ್ಕೂ ಕೂಡ 1 ಲಕ್ಷದವರೆಗೂ ಇನ್ಸೆಂಟಿವ್ ಸಿಗುತ್ತೆ. ಫೈನಲಿ ಡೆಲ್ಲಿ EV ಪಾಲಿಸಿ ಜುಲೈ 1ರಿಂದ ಜಾರಿಗೆ ಬರುತ್ತಾ ಇದೆ. ಈ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿದೆ ಡೆಲ್ಲಿ ಸರ್ಕಾರದಿಂದ. ನಾಳೆ EV ಸೆಕ್ಟರ್ ನ ಷೇರುಗಳನ್ನ ನಾವು ವಾಚ್ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಆಟೋ ಮೇಕರ್ಸ್, ಮೊದಲು 3 ವೀಲರ್ ಆಟೋ EV ಅಲ್ಲಿ ಇರುವಂತವು ಮೇ ಬಿ ರಿಯಾಕ್ಷನ್ ಕೊಡಬಹುದು. ಸೊ ಲೆಟ್ಸ್ ಸಿ. ಇನ್ನು ನಾಳೆ ಟಾಟಾ ಸಿಯಾರಾ EV ಲಾಂಚ್ ಆಗ್ತಾ ಇದೆ. ಸುಮಾರು 500 ಕಿಲೋಮೀಟರ್ಗಿಂತ ಜಾಸ್ತಿ ರೇಂಜ್ ಇರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಗೊತ್ತಿಲ್ಲ ಕಂಪನಿ ಏನ್ ಕೊಡುತ್ತೆ ಅಂತ, ನಾಳೆ ಗೊತ್ತಾಗುತ್ತೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದಾಗ. ಬಟ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ 500+ ಕಿಲೋಮೀಟರ್ ರೇಂಜ್ ಇರಬಹುದು ಅಂತ. ನೋಡೋಣ, ನಾಳೆ ಕಂಪನಿ ಅನೌನ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸರಿ ಗೆಳೆಯರೆ,
ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಕೂಡ ಇದೆ, ಅವುಗಳನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.